ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಸಿಂಪಲ್ಲಾಗಿ ಒಂದು ಈಸಿಯಾಗಿ ಹೇಗೆ ಹಾಕೋದು ಕ್ರೋಶೆ ಕುಚ್ಚು ಹೇಗೆ ಹಾಕೋದು ಅಂತ ನೋಡುವ. ತುಂಬ ಪ್ರಿಟಿಯಾಗಿ ಕಾಣ್ತದೆ. ನಾನು ಸ್ವಲ್ಪ ಡಿಸೈನ್ ಸ್ಟಾರ್ಟ್ ಮಾಡಿದ್ದೇನೆ. ಈಗ ನಾವು ಹೇಗೆ ಮಾಡೋದು ಅಂತ ನೋಡುವ. ನಾವು ಫಸ್ಟಿಗೆ ಈ ಥರ ಬೀಡ್ಸ್ನ ಹೊಂದಿಸಿ ಇಟ್ಕೊಳ್ಬೇಕು. ಆ್ಯಸ್ ಯೂಶ್ವಲ್ 6-7 ದಾರ 10 ನಂಬರ್ ನೀಡಲ್ ತಗೊಳ್ಬೇಕು. 10 ಅಥವಾ 11 ಆದರೂ ಆಗ್ತದೆ. ನಾವೀಗ ಇಲ್ಲಿ ನೋಡಿ ನಾವು ಈ ಥರ ಡಿಸೈನ್ ಮಾಡಬೇಕು. ಫಸ್ಟಿಗೆ ನಾವಿಲ್ಲಿ ಯಾವಾಗಲೂ ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಸೊ ನೆಕ್ಸ್ಟ್ ನಾವು 4 ಚೈನ್ಗಳನ್ನು ಹಾಕ್ಕೊಳ್ಬೇಕು. 1 2 3 4 ಚೈನ್ಗಳನ್ನು ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ನಾವು ಒಂದು ಚೈನ್ ತಗೊಂಡು ಮತ್ತೊಂದು ಸಲ ಲಾಕ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವು ಉಳಿಸ್ಕೊಂಡು ಇಟ್ಟಂಥ ಬೀಡ್ಸ್ಗಳನ್ನು ಸ್ಲೈಡ್ ಮಾಡಿಕೊಂಡು 6 ಬೀಡ್ಸ್ಗಳನ್ನ ತಗೊಳ್ಬೇಕು. ಫಸ್ಟಿಗೆ ನಾವು 6 ಬೀಡ್ಸ್ಗಳನ್ನು ತಗೊಳ್ಳುವ. 6 ಬೀಡ್ಸ್ಗಳನ್ನ ಈ ಥರ ಸ್ಲೈಡ್ ಮಾಡಿಕೊಂಡು ಇದನ್ನು ಇಲ್ಲಿ ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಲಾಕ್ ಮಾಡುವಾಗ ಸ್ವಲ್ಪ ನಾವು ಟೈಟ್ ಮಾಡಿಕೊಂಡೇ ಲಾಕ್ ಮಾಡಬೇಕು. ಇಲ್ಲಿ ಹೀಗೆ ಲಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಮತ್ತೆ ಒಂದು ಸಿಂಗಲ್ ಚೈನನ್ನು ತಗೊಳ್ಳಿ. ಸಿಂಗಲ್ ಚೈನ್ ತಗೊಂಡು ಮತ್ತೆ ಒಂದು ಬೀಡ್ಸ್ನ ನಾವು ಸ್ಲೈಡ್ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಒಂದು ಸಲ ಲಾಕ್ ಮಾಡಿಕೊಳ್ಬೇಕು. ಈಗ ನಾವು ಈ ಒಂದು ಬೀಡ್ಸ್ನ ಈ 6 ಬೀಡ್ಸ್ ಒಳಗೆ ಈ ಥರ ನಾವು ಬರುವಾಗೆ ಮಾಡಿಕೊಳ್ಬೇಕು. ನಾವಿಲ್ಲಿ ಲಾಕ್ ಮಾಡುವಾಗ 3 ಬೀಡ್ಸ್ ಇಲ್ಲಿ 3 ಬೀಡ್ಸ್ ಇಲ್ಲಿ ಆ ಥರ ಬರುವಾಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಮಿಡ್ಲಲ್ಲಿ ಇಲ್ಲಿ ನಾವು 3 ಬೀಡ್ಸ್ ಈಚೆ ಕಡೆ 3 ಬೀಡ್ಸ್ ಈಚೆ ಕಡೆ ಬರುವ ಹಾಗೆ ಮಿಡ್ಲಲ್ಲಿ ನಾವು ಒಂದು ಸಲ ಲಾಕ್ ಮಾಡಿ ಇಲ್ಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ನೋಡಿ ಬೀಡ್ಸ್ ಈ ಥರ ಒಂದು ಫ್ಲವರ್ ಶೇಪ್ ಥರ ಕಾಣ್ತದೆ. ನಾವು ಈ ಬೀಡ್ಸ್ನ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಬೇಕು. ಸ್ಟ್ರೈಟಾಗಿ ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ಲಾಕ್ ಆದಮೇಲೆ ನಾವು 7 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಈ ಬೀಡ್ ಸುತ್ತ ಒಂದು 7 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಳ್ಬೇಕು. 1 2 3 4 5 6 7 ಚೈನ್ಗಳನ್ನ ಹಾಕಿ ಬಟ್ಟೆನ ತಿರುಗಿಸ್ಕೊಂಡು ಈ ಫಸ್ಟಿಗೆ ನಾವು ಒಂದು ಚೈನ್ ಆದಮೇಲೆ ಲಾಕ್ ಮಾಡಿದ್ದೇವೆ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಅಲ್ಲಿ ಲಾಕ್ ಆದಮೇಲೆ ನಾವು ಇಲ್ಲಿ ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡಿದ್ದೇವಲ್ಲ ಅದರ ಮಿಡ್ಲಲ್ಲಿ ಸಿಂಗಲ್ ಚೈನ್ ಹಾಕಿದ್ದಲ್ಲಿ ನಾವು ಇನ್ನೊಂದು ಸಲ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಬೀಡ್ಸ್ ಹಿಂದ್ಗಡೆ ಈ ಥರ 7 ಚೈನ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಲಾಕ್ ಮಾಡಿದ ಮೇಲೆ ಬಟ್ಟೆನ ಮತ್ತೆ ತಿರುಗಿಸ್ಕೊಂಡು ಮತ್ತೆ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ನೀಡಲ್ನ ಈ 7 ಚೈನ್ ಒಳಗೆ ಹಾಕಿ ಒಂದು ಸಲ ದಾರನ ತಗೊಂಡು ಹೀಗೆ ಲಾಕ್ ಮಾಡ್ಕೊಳ್ಬೇಕು. ಹೀಗೆ ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ಮತ್ತು ನಾವು
2 ಚೈನ್ಗಳನ್ನು ಹಾಕಿ ಮತ್ತು ಅದೇ 7 ಚೈನ್ ಗ್ಯಾಪ್ ಒಳಗೆ ನಾವು ಲಾಕ್ ಮಾಡಿಕೊಳ್ಬೇಕು. 2 ಚೈನ್ಗಳನ್ನು ಹಾಕ್ಕೊಂಡು 1 2 ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ಅದೇ 7 ಚೈನ್ ಲಾಕ್ ಒಳಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಮತ್ತೆ 2 ಚೈನ್ ಹಾಕಿ ಮತ್ತೆ ಅದೇ 7 ಚೈನ್ ಗ್ಯಾಪ್ ಒಳಗೆ ನಾವು ಲಾಕ್ ಮಾಡಿಕೊಂಡು ಬರಬೇಕು. 1 2 ಮತ್ತು ಅದೇ 7 ಚೈನ್ ಲಾಕ್ ಒಳಗೆ ಲಾಕ್, ಮತ್ತು 2 ಚೈನ್ ಅದೇ 7 ಗ್ಯಾಪ್ ಒಳಗೆ ಲಾಕ್. ಆರು 7 ಇಲ್ಲಿ ನಾವು 9 ಸಿಂಗಲ್ ಕ್ರೋಶೆ ಮತ್ತು ಅದೇ ರೀತಿ ಅದಕ್ಕೆ 9 ಪಿಕಾಟುಗಳನ್ನ ಹಾಕಿ ಈ ರೀತಿ ಮಾಡಿಕೊಳ್ಬೇಕು. ಮತ್ತು ಇಲ್ಲಿ ನಾವು ಇಲ್ಲಿ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿದ್ದೇವಲ್ಲ, ಅಲ್ಲೇ ಈ ಬೀಡ್ಸ್ ಹಾಕಿ ನೆಕ್ಸ್ಟ್ ಲಾಕ್ ಮಾಡಿದ್ದೇವಲ್ಲ ಅದರ ಪಕ್ಕದಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಹೀಗೆ ಲಾಕ್ ಮಾಡಿದ ಮೇಲೆ ಮತ್ತೆ ನಾವು ಕುಚ್ಚು ಹಾಕಲಿಕ್ಕೆ 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನಾವು 4 ಚೈನ್ಗಳನ್ನ ಹಾಕಿ ಕುಚ್ಚು ಹಾಕಲಿಕ್ಕೆ ಸ್ಪೇಸ್ನ ಬಿಡಬೇಕು. ಮತ್ತು ನಾವು 1 ಚೈನ್ ಹಾಕಿ ಮತ್ತೆ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಮತ್ತೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ತುಂಬ ಪ್ರೀತಿಯಾಗಿದೆ ಡಿಸೈನ್. ಕುಚ್ಚು ಹಾಕಿದ ಮೇಲೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಕುಚ್ಚು ಹಾಕಿದ ಮೇಲೆ ಡಿಸೈನ್ ನಿಮಗೆ ಈ ಥರ ಕಾಣ್ತದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.